ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇದೊಂದು ರ್ಯಾಂಡಮ್ ಡೇ ನಾನು ವ್ಲಾಗ್ ಮಾಡ್ತಿರೋದು. ಸೊ ಅಪ್ಪ ಅಮ್ಮ ಬಂದಿದ್ದರಿಂದ ಅಣ್ಣ ಹೇಳ್ದೆ ಎಲ್ಲಾದರೂ ಹೋಗೋಣ ಆಚೆ ಅಂತ. ಬಟ್ ಈವ್ನಿಂಗ್ ಟೈಮಲ್ಲಿ ಎಲ್ಲೂ ಹೋಗೋಕ್ಕಾಗಲ್ಲ, ಅದು ಬೇರೆ ಇವಾಗ ತುಂಬ ಮಳೆ ಬೇರೆ ಇದೆ ಬ್ಯಾಂಗ್ಳೂರು. ಸೊ ಎಲ್ಲಾದರೂ ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅರೌಂಡ್ 8:30 9 ಆಗೋಗಿತ್ತು. ಸೊ ನಾವೇನು ಪ್ಲ್ಯಾನ್ ಮಾಡ್ಕೊಂಡ್ವಿ, ಎಲ್ಲೂ ಹೋಗೋದು ಬೇಡ, ಎಲ್ಲಾದರೂ ಡಿನ್ನರ್ಗೆ ಹೋಗ್ಬಿಡೋಣ ಒಟ್ಟಿಗೆ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ನಮಗೆ ಹತ್ರ ಆಗೋದು RR ನಗರ್. ಸೊ RR ನಗರಲ್ಲಿ ಆಬ್ವಿಯಸ್ಲಿ ಎಷ್ಟೊಂದು ಹೋಟೆಲ್ಸು, ಎಷ್ಟೊಂದು ರೆಸ್ಟೋರೆಂಟ್ಸು, ತುಂಬ ಒಳ್ಳೊಳ್ಳೆ ರೆಸ್ಟೋರೆಂಟ್ಸ್ ಇದೆ. ಸೊ ನಾವು ಪ್ಲ್ಯಾಟ್ಫಾರ್ಮ್ 65 ಹೋಗೋಣ ಅಂತ ಹೊರಟ್ವಿ. ಪ್ಲ್ಯಾಟ್ಫಾರ್ಮ್ 65ಗೆ ನಾನಿದು ಸೆಕೆಂಡ್ ಟೈಮ್ ಹೋಗ್ತಿರೋದು. ಫಸ್ಟ್ ಟೈಮ್ ನಾನು, ನಮ್ಮ ಅಣ್ಣ ಮತ್ತು ನನ್ನ ಹಸ್ಬೆಂಡ್ 3 ಜನ ಹೋಗಿದ್ವಿ. ಈ ಸರಿ ಫುಲ್ ಫ್ಯಾಮಿಲಿನೇ ಹೋಗಿದ್ದೀವಿ, ಅಂದರೆ ಬಂದಿದ್ದೀವಿ. ಆ್ಯಕ್ಚುಲಿ ತುಂಬಾ ರಶ್ ಇತ್ತು. ಸೊ ಅಲ್ಲಿವರೆಗೂ ಫೋಟೋಸ್ ತೊಗೊಂಬಿಡೋಣ ಅಂಥೇಳಿ ಫೋಟೋಸ್ಗಳು ತಗೋತಾ ಇದ್ದೀವಿ. ನಮ್ಮ ಅಪ್ಪಂಗೆ ಫೋಟೋಸ್ ಅಂದರೆ ತುಂಬ ಇಷ್ಟ. ಸೊ ಅವರಿಗೆ ಫೋಟೋಸು ವೀಡಿಯೋಸ್ನ ತಕ್ಕೊಡ್ತಾ ಇದ್ದೀನಿ. ಹಾಗೆ ಆರವನು ಕೂಡ ಅಲ್ಲಿ ಒಂದು ಹಾರ್ಸ್ ಇತ್ತು, ಅಂದರೆ ಆರ್ಟಿಫಿಷಿಯಲ್ ಹಾರ್ಸ್, ಅದ್ರ ಮೇಲೆಲ್ಲ ಕೂರಿಸಿ ಅವನದು ಕೂಡ ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡ್ವಿ. ಬಟ್ ತುಂಬ ಕ್ರೌಡ್ ಇದ್ದಿದ್ದರಿಂದ ಇನ್ನೂ ಒಂದು 35 to 45 ಮಿನಿಟ್ಸ್ವರೆಗೂ ಆಗುತ್ತೆ. ಸೊ ಯು ಹ್ಯಾವ್ ಟು ವೇಟ್ ಅಂತ ಹೇಳಿದರು. 30 to 45 ಮಿನಿಟ್ಸ್ವರೆಗೂ ಕುತ್ಕೋಬೇಕಂದ್ರೆ ಅದು ಸುಮ್ಮನೆ ಆಗಲ್ಲ. ಅದು ಮಗು ಇದ್ದರೆ ಅವನು ಓಡಾಡ್ತಾನೆ ಇರ್ತಾನೆ, ಸ್ವಲ್ಪ ಕಷ್ಟ ಆಗುತ್ತೆ. ಸೊ ವೆಯ್ಟ್ ಮಾಡೋಕ್ಕಾಗಲ್ಲ ಅಂಥೇಳಿ ಪಕ್ಕದಲ್ಲೇ ಒಂದು ಫನ್ ಟೂಸ್ ಅಂತ ಒಂದು ಮಿನಿ ಗೇಮ್ ಸೆಂಟರ್ನ ಮಾಡ್ಕೊಂಡಿದ್ದಾರೆ. ಅಂದರೆ ಚಿಕ್ಕ ಮಕ್ಕಳಿಗೆ ಆಟ ಆಡೋದಕ್ಕೆ ಏನೇನು ಅವರ ಒಂದು ಪ್ಲೇ ಏರಿಯಾ ಥರ ಇದೆ, ಏನೇನು ಅವ್ರು ಆಟ ಆಡ್ಬೋದು ಅದು ಎಲ್ಲನೂ ಸಹ ಅಲ್ಲಿ ಇಟ್ಟಿದ್ದಾರೆ. ಗೈಸ್, ಇಲ್ಲಿ 1 ಅವರಿಗೆ 500 ಮತ್ತು ಹಾಫ್ ಆನ್ ಅವರಿಗೆ 350 ಹಿಂಗಿದೆ ರೇಟು. ಸೊ ನಮಗೆ 30 ಮಿನಿಟ್ಸ್ ಇದ್ದಿದ್ದರಿಂದ ಓಕೆ 350ನೇ ಕೊಟ್ಟು ಆಡ್ಸೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ 350 ಕೊಟ್ಟು ಹಾಫ್ ಆನ್ ಅವರ್ದು ಟಿಕೆಟ್ನ ತೊಗೊಂಡ್ವಿ. ಎಷ್ಟು ಚೆನ್ನಾಗಿದೆ ಒಳಗಡೆ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಗೆ ತುಂಬಾ ಖುಷಿಯಾಗುತ್ತೆ. ಆರಾಗಂತೂ ಬಾಲ್ನ ನೋಡಿದ ತಕ್ಷಣ ಅವನಿಗೆ ಸಖತ್ ಖುಷಿಯಾಗೋಯ್ತು. ಎಷ್ಟು ಎಂಜಾಯ್ ಮಾಡ್ಬೋದು ಅಷ್ಟು ಎಂಜಾಯ್ ಮಾಡಿದ್ದಾನೆ. ಸೊ ಮಗು ಜೊತೆ ಎಲ್ಲರೂ ಕೂಡ ಹೋಗ್ಬೋದು, ಅಂದರೆ ನಾವು ಯಾರ್ಯಾರು ಇರ್ತೀವಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹೋಗ್ಬೋದು. ಆ ಥರ ಏನು ರಿಸ್ಟ್ರಿಕ್ಷನ್ ಇಲ್ಲ, ಒಬ್ಬರೇ ಹೋಗಬೇಕು ಇಬ್ಬರೇ ಹೋಗಬೇಕು ಅನ್ನೋ ರಿಸ್ಟ್ರಿಕ್ಷನ್ ಇಲ್ಲ. ಸೊ ನಾವು ಎಲ್ಲರೂ ಹೋದ್ವಿ, ನಾನು, ಅಮ್ಮ, ಅಪ್ಪ, ಅತ್ತಿಗೆ, ಅಣ್ಣ ಎಲ್ಲರೂ ಹೋದ್ವಿ. ಸೊ ಎಲ್ಲ ಅಲ್ಲೇ ಕೂತ್ಕೊಂಡು ಅವ್ನು ಆಟ ಆಡೋದನ್ನು ನೋಡ್ತಾಯಿದ್ವಿ. 1 ಇಯರ್ ಮಗುವಿಂದನೂ ಅಲೋ ಮಾಡ್ತಾರೆ ಇಲ್ಲಿ. ಮತ್ತು ಬರ್ಡೇ ಪಾರ್ಟಿ ಮಾಡ್ತೀನಂದರೆ ಅದಕ್ಕೆ ಸಪ್ರೇಟ್ ಒಂದು ಡೆಕೋರೇಟ್ ಮಾಡಿ ಕೂಡ ಒಂದು ಸ್ಪೇಸ್ನ ಲೊಕೇಟ್ ಮಾಡಿದ್ದಾರೆ. ಸೊ ಅಲ್ಲಿ ನೀವು 1 ಅವರ್ಗೆಲ್ಲ ಬಂದು ಪೇ ಮಾಡಿ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಬೋದು. ಇಲ್ಲಿ ಆ್ಯಕ್ಚುಲಿ ಆರವ್ಗೆ ನಾವು ಟಿಕೆಟ್ ತೊಗೊಂಡಿದ್ದು ಆಟ ಆಡೋದಕ್ಕೆ, ಬಟ್ ನಾವೆಲ್ಲರೂ ಎಂಜಾಯ್ ಮಾಡಿದ್ದೀವಿ. ನಾನು, ನಮ್ಮ ಅತ್ತಿಗೆ ಎಲ್ಲರೂ ಆಟ ಆಡಿದ್ದೀವಿ. ಈವನ್ ನಮ್ಮ ಅಣ್ಣ ಕೂಡ ಆಟ ಆಡಿದ್ದಾನೆ. ಸೊ ಒಂಥರ ಮಕ್ಕಳಿಗಂತೂ ಆಚೆ ಬರೋದೇ ಇಲ್ಲ, ಇಲ್ಲಿ ಕರ್ಕೊಂಡು ಹೋಗ್ಬಿಟ್ರೆ ಅಷ್ಟು ಚೆನ್ನಾಗಿದೆ. ಟ್ರಂಪೋಲಿಯಂ ಆರೋಗಿ ಆಡೋಕ್ಕೆ ಬರ್ತಿಲ್ಲ, ಬಿಕಾಸ್ ಅವನು ಇನ್ನೂ ಚಿಕ್ಕವನಾಗಿರೋದ್ರಿಂದ ಅಷ್ಟೊಂದು ಆಡೋಕ್ಕೆ ಬರ್ತಿಲ್ಲ. ಮತ್ತು ಅವನಿಗೆ ಬಾಲ್ ಅಂದರೆ ಸಖತ್ ಇಷ್ಟ. ಬಟ್ ಅಲ್ಲಿ ಒಂದು ರಾಶಿಯಷ್ಟು ಬಾಲ್ ಇದೆ, ಅವನಿಗೆ ಇನ್ನೇನು ಬೇಡವೇ ಬೇಡ ಅನ್ನೋ ಥರ ಬರೀ ಬಾಲಲ್ಲೇ ಬಿದ್ಕೊಂಡು ಒದ್ದಾಡ್ತಾ ಇದ್ದಾನೆ. ಆ್ಯಂಡ್ ಇದೆಲ್ಲ ನೋಡಿದ್ಮೇಲೆ ಗೈಸ್ ನಾವು ಸುಮ್ಮನೆ ಕೂರ್ತೀವ. ಸೊ ನಾವು ಏನಾದರೂ ಆಡೋಣ ಅಂತ ಹೇಳಿ ಯಾವುದೋ ಇದೊಂದು ಬಾಲ್ ಹಾಕಿದ್ರೆ ಮೇಲೋಗಿ ಮತ್ತೆ ಅದು ಫಿಲ್ ಆದಮೇಲೆ ಕೆಳಗಡೆ ಬರೋದು, ಇದು ಯಾವುದೋ ಒಂದು ಗೇಮ್ ಇತ್ತು. ಸೊ ಇದಾದರೂ ಆಡೋಣ ಅಟ್ಲೀಸ್ಟ್ ಅಂತ ಹೇಳಿ ನಾನು ಇದು ಆಡ್ತಾಯಿದ್ದೀನಿ. ಟ್ರಂಪೋಲಿಯಮ್ ಎಲ್ಲ ನಾವು ಆಡೋಕ್ಕಾಗಲ್ಲ, ಬಿಕಾಸ್ ನಾವು ಸ್ವಲ್ಪ ವೆಯ್ಟ್ ಇರೋದ್ರಿಂದ ಅದು ಸುಮ್ಮನೆ ಏನಾದರೂ ಪ್ರಾಬ್ಲಮ್ ಆದರೆ ತಲೆನೋವಾಗುತ್ತೆ. ಸೊ ಯಾವುದಾಗುತ್ತೋ ಅದನ್ನು ಆಡೋಣ ಅಂತ ಹೇಳಿ ನಾನು ಒಂದು ಬಾಲ್ ಹಾಕೋ ಗೇಮ್ನ ಆಡ್ತಾಯಿದ್ದೀನಿ. ಸೊ ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿದೆ, ಅಂದರೆ ಮಕ್ಕಳಿಗೆ ತುಂಬ ಅಟ್ರ್ಯಾಕ್ಟಿವ್ ಆಗಿದೆ. ಇದಲ್ಲದೆ ಮಕ್ಕಳಿಗೆ ಕಾರ್ ಡ್ರೈವಿಂಗು ಮತ್ತು ಸ್ಕೂಟರ್ ಡ್ರೈವಿಂಗ್ದು, ಅದಲ್ಲದೆ ಮತ್ತು
ರಾಗಿಯಲ್ಲಿ ಒಂದಷ್ಟು ಟಾಯ್ಸ್ನ ಇಟ್ಟು ಅಲ್ಲಿ ಕೂಡ ಮಕ್ಕಳನ್ನ ಆಟಾಡ್ಸೋಕ್ಕೆ ಬಿಡ್ತಾರೆ. ಮತ್ತು ಸಾಯಿಲ್ನ ಕೂಡ ಇಟ್ಟಿದ್ದಾರೆ. ಸಾಯಿಲ್ ಒಳಗೆ ಮಕ್ಕಳದ್ದು ಟಾಯ್ಸ್ ಎಲ್ಲ ಇಟ್ಟು ಅಲ್ಲೂ ಕೂಡ ಆಟ ಆಡ್ಬೋದು. ಸೊ ಈ ಥರದ್ದೆಲ್ಲನೂ ಅಲ್ಲಿ ಇಂಟ್ರಡ್ಯೂಸ್ ಮಾಡಿಸಿದ್ದಾರೆ. ಕೆಲವೊಂದಷ್ಟು ಗೇಮ್ಸ್ಗಳು ಸ್ವಲ್ಪ ದೊಡ್ಡ ಮಕ್ಕಳಿಗಿದೆ, ಬಟ್ ಅದೆಲ್ಲ ನಾವು ಈ ಏಜ್ ಮಕ್ಕಳಿಗೆ ನಾವು ಆಟ ಆಡ್ಸೋದಕ್ಕೆ ಆಗಲ್ಲ. ಸೊ ಅವನಿಗೆ ಯಾವುದು ನಾವು ಆಡಿಸ್ಬೋದೋ ಅದನ್ನಷ್ಟೇ ನಾವು ಆಡಿಸಿದ್ವಿ. ಸೊ ಅವನಿಗೆ ಆ್ಯಕ್ಚುಲಿ ಕಾರಲ್ಲಿ ಕೂರಿಸಿದ್ವಿ, ಬಟ್ ಆ ಕಾರ್ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ಅನಿಸುತ್ತೆ, ಬರ್ತಾನೆ ಇರಲಿಲ್ಲ. ಈ ವಿಡಿಯೋದಲ್ಲಿ ನಾನು ನೋಡ್ತಾನೇ ಇದ್ದೀನಿ ಅವ್ನು ಬರ್ತಾನೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ, ಬರಲೇ ಇಲ್ಲ ಅವ್ನು ಕೊನೆಗೂ. ಸೊ ಅವ್ರ ಡ್ಯಾಡಿ ಎತ್ಕೊಂಡ್ಬಂದ್ಬಿಟ್ರು. ಮತ್ತೆ ಅವನು ಹೋಗಿ ಬಾಲ್ ಹತ್ರನೇ ಹೋಗಿದ್ದಾನೆ. ಅವನಿಗೆ ಬಾಲ್ ಬಿಟ್ಟು ಬೇರೆ ಏನೂ ಆಡೋಕ್ಕೆ ರೆಡಿನೇ ಇಲ್ಲ ಅವನು. ಅಷ್ಟು ಅವನಿಗೆ ಬಾಲ್ ಅಂತ ಹೇಳಿ ಅಲ್ಲೇ ಇದ್ದ. ಆಲ್ಮೋಸ್ಟ್ 30 ಮಿನಿಟ್ಸ್ ಅವನು ಅಲ್ಲೇ ಸ್ಪೆಂಡ್ ಮಾಡಿದ್ದಾನೆ. ಇನ್ನೆಲ್ಲ ಉಳಿದಿದ್ದ ಗೇಮ್ ಆ್ಯಕ್ಚುಲಿ ನಾವು ಎಂಜಾಯ್ ಮಾಡಿದ್ದೀವಿ ಅಂತ ಅನಿಸುತ್ತೆ. ಅವ್ನು ಬರೀ ಬಾಲ್ ಜೊತೆನೇ ಆಟಾಡ್ತಿದ್ದಾನೆ. ಗೈಸ್ 30 ಮಿನಿಟ್ಸಲ್ಲಿ ಆಟ ಆಡಿದ್ಮೇಲೆ ನಮ್ಮ ನೇಮ್ ಕರೆದ್ರು ಅವರು. ಸೊ ಟೇಬಲ್ ಬುಕ್ ಮಾಡಿದ್ದರಿಂದ 30 ಮಿನಿಟ್ಸ್ ಆಗಿತ್ತು, ಇಲ್ಲಾಂದಿದ್ರೆ ಇನ್ನೂ ಲೇಟ್ ಆಗ್ತಿತ್ತು ಅಂತ ಅನಿಸುತ್ತೆ. ಸೊ 30 ಮಿನಿಟ್ಸ್ ಆಟ ಆಡಿಕೊಂಡು ಬಂದ್ವಿ. ಇಲ್ಲೂ ಕೂಡ ಆಲ್ಮೋಸ್ಟ್ 9:30 ಆಗೋಗಿತ್ತು. 10:30 ಇಲ್ಲಿ ಕ್ಲೋಸಿಂಗ್ ಟೈಮ್ ಅಂತೆ. ಅಷ್ಟರಲ್ಲಿ ನಾವು ತಿನ್ಕೊಂಡು ಹೊರಡಬೇಕಿತ್ತು. ಬಟ್ ಇಲ್ಲಿ ಆರ್ಡರ್ ಮಾಡಿದ್ರೆ ಬರೋದೇ ಲೇಟು, ಇನ್ನು ಹೇಗಾಗುತ್ತಪ್ಪ ಅಂತ ಅಂದ್ಕೊಂಡು ಡೌಟಲ್ಲೇ ಬಂದು ಕೂತ್ಕೊಂಡ್ವಿ. ಆರವಲ್ಲಿಂದ ಕರ್ಕೊಂಡು ಬಂದಮೇಲೆ ಸಿಕ್ಕಾಪಟ್ಟೆ ತುಂಬ ಅಳ್ತಾ ಇದ್ದ. ಮತ್ತು ಅಲ್ಲಿಗೆ ಹೋಗೋದಕ್ಕೇ ಹೀಗೆ ಬಾಡಿ ಬೆಂಡ್ ಮಾಡೋದು ಹಿಂಗೆಲ್ಲ ಮಾಡ್ತಾಯಿದ್ದ. ಸೊ ವಾಶ್ರೂಮಿಗೆ ಕರ್ಕೊಂಬಂದೆ. ಸ್ವಲ್ಪ ಮುಖಕ್ಕೆಲ್ಲ ನೀರು ಹಾಕಿ ಅವನಿಗೆ ಫ್ರೆಶ್ ಅಪ್ ಮಾಡಿಸಿ ಅವ್ನು ಸರಿ ಹೋಗ್ತಾನೆ ಅಂತ ಹೇಳಿ ಒಂದು ಸ್ವಲ್ಪ ಮೈಂಡ್ ಚೇಂಜ್ ಮಾಡೋದಕ್ಕೆ ನಾನು ಕರ್ಕೊಂಡೋದೆ. ಸೊ ಇಲ್ಲೆಲ್ಲ ಸೀರಿಯಸ್ ಆಗಿ ಅವ್ರವ್ರ ಮೊಬೈಲ್ಗಳಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಆರ್ಡರ್ ಮಾಡಿದ್ದು ಬರೋವರೆಗೂ ನೋಡ್ಕೊಂಡು ಕೂತಿದ್ದಾರೆ ಎಲ್ಲರೂ. ಮೊದಲಿಗೆ ನಾವು ಸೂಪ್ನ ಆರ್ಡರ್ ಮಾಡ್ಕೊಂಡ್ವಿ. ಎಲ್ರಿಗೂ ಮಟನ್ ಸೂಪ್ ಮತ್ತು ಚಿಕನ್ ಸೂಪ್ ಎರಡನ್ನೂ ಆರ್ಡರ್ ಮಾಡ್ಕೊಂಡ್ವಿ. ಸೊ ಲೇಟಾಗಿದ್ದರಿಂದ ತುಂಬ ಐಟಮ್ಸ್ ಇರಲಿಲ್ಲ. ಬಿರಿಯಾನಿ, 1 ಗ್ರಿಲ್ ಚಿಕನ್ ಮತ್ತು ರೋಟಿ ಹಾಗೆ ಕಡಾಯಿ ಚಿಕನ್ ಅಷ್ಟೇ ಇದ್ದಿದ್ದು. ಸೊ ಇಷ್ಟರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಆರ್ಡರ್ ಮಾಡಿದೆ. ಹಾಗೆ ನಾನು ಎಲ್ಲೋದ್ರೂ ಆರೋಗ್ಯ ಈ ಥರ ಬೇಬಿ ಚೇರ್ನ ಇಸ್ಕೊಂಡ್ಬಿಡ್ತೀನಿ. ಸೊ ದಟ್ ಅವನು ಕಂಫರ್ಟಬಲ್ ಆಗಿ ಕೂರ್ತಾನೆ, ನಾನು ಕಂಫರ್ಟಬಲ್ ಆಗಿ ಕೂರ್ಬೋದು. ಸೊ ಎಲ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಷ್ಟೇ. ತುಂಬ ಹೆವಿನೂ ಅನಿಸ್ಲಿಲ್ಲ, ತುಂಬ ಏನೂ ತಿಂದಿಲ್ಲ ಅನ್ನೋಂಗೂ ಆಗಲಿಲ್ಲ. ಮತ್ತು ಈ ಥರ ಟ್ರೈನಲ್ಲಿ ತಂದ್ಕೊಡೋ ಈ ಪಾರ್ಟ್ ಇದೆಯಲ್ಲ, ಇದೇ ಬೆಸ್ಟ್ ಪಾರ್ಟ್ ಪ್ಲ್ಯಾಟ್ಫಾರ್ಮ್ 65ಅಲ್ಲಿ. ಸೊ ಆರವ್ ಸ್ವಲ್ಪ ಬಿರಿಯಾನಿ ಖಾರ ಆಗಿದ್ದರಿಂದ ನೀರು ಕುಡಿತಾ ಇದ್ದಾನೆ. ಸೊ ಒಂದೊಳ್ಳೆ ಫ್ಯಾಮಿಲಿ ಟೈಮ್ ಆಯಿತು. ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.